ನೋಡಿ, ನದಿ ಯಾವಾಗಲೂ ಹರಿತಾ ಇರುತ್ತೆ. ಸೊ ಈ ಹರಿಯಂಥ ನೀರಲ್ಲಿ ಏನಿರುತ್ತೆ, ಮಿನರಲ್ಸ್ ಇರುತ್ತೆ. ಸೊ ನಾವು ಕುಡಿಲಿಕ್ಕೆ ಯೋಗ್ಯವಾಗಿರುತ್ತೆ, ಸಿಹಿಯಾಗಿರುತ್ತೆ, ಹೌದಲ್ವಾ? ಬಟ್ ನಾವು ಅದೇ ನಿಂತ ನೀರು, ಕೆರೆ ನೀರು ಕುಡಿಯೋಕ್ಕಾಗತ್ತಾ? ನೋ, ರೈಟ್? ನಿಂತ ನೀರು ಏನಾಗಿರುತ್ತೆ, ಪಾಚಿ ಕಟ್ಟುತ್ತೆ, ಗಲೀಜಾಗಿರುತ್ತೆ, ಅದು ಕುಡಿಯೋದಕ್ಕೆ ಯೋಗ್ಯವಾಗಿರೋದಿಲ್ಲ. ಸೊ ನದಿ ಯಾಕೆ ಕುಡಿಯೋಕ್ಕೆ ಯೋಗ್ಯವಾಗಿರುತ್ತೆ? ಅದು ನಿಂತ ನೀರು ಥರ ಇರೋದಿಲ್ಲ, ಹರಿತಾ ಇರುತ್ತೆ ಯಾವಾಗಲೂ. ಅಂದ್ರೇನು, ತನ್ನನ್ನು ತಾನು ಕ್ಲೀನ್ ಮಾಡ್ಕೊಳ್ತಾ ಇರುತ್ತೆ. ಹಾಗೆ ಅದರಲ್ಲಿ ಫಲವತ್ತತೆ ಅಥವಾ ಮಿನರಲ್ಸ್ ಎಲ್ಲ ಇರುತ್ತೆ. ಸೊ ಸಿಹಿಯಾಗಿರುತ್ತೆ. ಸೊ ನೀರು ಯಾವಾಗ ನಿಂತ್ಕೊಳ್ಳುತ್ತೆ ಅದು ಗಲೀಜಾಗುತ್ತೆ, ಪಾಚಿ ಕಟ್ಟುತ್ತೆ, ಕುಡಿಯೋದಕ್ಕಾಗೋದಿಲ್ಲ. ಅಂದರೆ ಅರ್ಥ ಸ್ನೇಹಿತರೆ, ನಾವು ಜೀವನದಲ್ಲಿ ಯಾವಾಗಲೂ ಅಷ್ಟೇ ಹರಿಯೋ ನದಿ ಥರ ಆಗಬೇಕೆ ಹೊರತು ನಿಂತ ನೀರು ಥರ ಆಗಬಾರ್ದು. ದೇಸೆ ಯಾವುದು ಚೇಂಜ್ ಆಗೋದಿಲ್ಲ ಅದು ಬೆಳೆಯೋದಿಲ್ಲ, ಯಾವುದು ಬೆಳೆಯೋದಿಲ್ಲ ಅದು ಉಳಿಯೋದಿಲ್ಲ. ಥಿಂಗ್ ವಿಚ್ ಡಸ್ ನಾಟ್ ಚೇಂಜ್ ಇಟ್ ವಿಲ್ ನಾಟ್ ಗ್ರೋ, ವಿಚ್ ವಿಲ್ ನಾಟ್ ಗ್ರೋ ಇಟ್ ವಿಲ್ ಡೈ ಅಂತ.